ಕ್ಲೀನಿಂಗ್ ಮಿಷಿನ್ ಇದೆ. ಈ ಮಿಷಿನಲ್ಲಿ ನಾವು ಪ್ರತಿ ರಾ ಮೆಟೀರಿಯಲ್ನು ಕ್ಲೀನ್ ಮಾಡ್ಕೊಳ್ತೀವಿ. ಫಸ್ಟು ಇದ್ರಲ್ಲಿ ರೋಸ್ಟ್ ಮಾಡ್ತೀವಿ. ಅದು ನಾವು ಗ್ಯಾಸ್ ರೋಸ್ಟ್ರೆ ಯೂಸ್ ಮಾಡ್ತೀವಿ. ಪಲ್ವರೈಸಿಂಗ್ ಆಗುತ್ತೆ. ಇದನ್ನು ಪಲ್ವರೈಸರ್ಗೆ ಯೂಸ್ ಮಾಡ್ತೀವಿ. ಇದು ವೈಬ್ರೋ ಶಿಫ್ಟರ್ಗೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪೌಡ್ರ್ ಸ್ಮೂತ್ನೆಸ್ಗೆ 100% ನ್ಯಾಚುರಲ್ಲು, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಕಲರ್ಸ್ ಅಂತ ಇರುತ್ತೆ. ಇದೆಲ್ಲ ನಮ್ದು ರಾ ಮೆಟೀರಿಯಲ್ಲು. ಇದೆಲ್ಲ ನಾವು ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡ್ತೀವಿ. ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಮಸಾಲ, ಟರ್ಮರಿಕ್ ಪೌಡರು, ಚಿಕನ್ ಮಸಾಲ, ಮಟನ್ ಮಸಾಲ, ಕೊರಿಯಂಡರ್ ಪೌಡರ್, ಸಾಂಬಾರ್ ಮಸಾಲ, ಕಬಾಬ್ ಪೌಡರ್, ಇದು ಕಸೂರಿ ಮೇಥಿ, ಕಡಲೆಬೇಳೆ, ಪೆಪ್ಪರು, ಟರ್ಮೆರಿಕ್ಕು, ಎಡಗಿ ಚಿಲ್ಲಿ. ಅಂದರೆ 10 ಪೀಸ್ಗೆ ಒಂದು ಶೀಟ್ ಅಂತ ಮಾಡ್ತೀವಿ ನೋಡಿ. ಇಲ್ಲಿ ಕೋಡಿಂಗ್ ಅದೇ ಆಗಿಬಿಡುತ್ತೆ, ಆಟೋಮೆಟಿಕ್ ಕೋಡಿಂಗು. 1 ಇಯರ್ ಎಕ್ಸ್ಪೈರಿ ಡೇಟ್ ಇರುತ್ತೆ. 5 ಶೀಟ್ಸ್ಗೆ ಒಂದು ಬಂಡಲ್ ಆಗ್ತದೆ. ಈ ಥರ ಬಂಡ್ಲು ಲೆಕ್ಕದಲ್ಲಿ ಕೊಡ್ತೀವಿ. ಈ ಥರ ಸೀಲಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ ಫೈನಲ್. ನಮ್ಮದು ಅರ್ಶಿನ್ ಮಸಾಲ ಕಂಪ್ನಿ, ಮಸಾಲ ಪೌಡ್ರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಬಂದಿದ್ದೀರಾ. ಅರ್ಶಿನ್ ಮಸಾಲ ಕಂಪ್ನಿ ನಮ್ಮದು. ಮಸಾಲ ಪೌಡರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈಗ ನಮ್ದು ಅರ್ಶಿನ್ ಮಸಾಲ ನಾವು ಕೆಳಗಡೆ ಬಂದು ನಮ್ಮದು ಸಬ್ ಟೈಟಲ್ ಬಂದು ಹೋಮ್ಲಿ ಮೇಡ್ ಪ್ಯೂರಿಟಿ ಇದೆ. ಸೊ ನಮ್ಮದೆಲ್ಲನೂ ಹೋಮ್ಲಿ ಮೇಡ್ ಪ್ಯೂರಿಟಿ. ಯಾವುದೇ ಕಾರಣಕ್ಕೂ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ ನಾವು. ಯಾವುದೇ ಕಲರ್ ಅಂತ ಆ ಥರದ್ದು ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾಯಿಲ್ಲ. ಎಲ್ಲ ನ್ಯಾಚುರಲ್ ಪ್ರಿಸರ್ವೇಟಿವ್ಸು, ನ್ಯಾಚುರಲ್ ಕಲರಿಂಗು, ನ್ಯಾಚುರಲ್ ಫ್ಲೇವರಿಂಗ್ ಇದೆ. 100% ಅದು ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು. ನಾವೆಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸೇ ಮಾಡ್ತಾಯಿದ್ದೀವಿ. ಇವಾಗ ನಮ್ಮದು 9 ಪ್ರಾಡಕ್ಟ್ಸ್ ಇದೆ ಟೋಟಲ್ಲು. ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರ್, ಕೊರಿಯಂಡರ್ ಪೌಡರು, ಸಾಂಬಾರ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಮತ್ತು ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರು. ಟೋಟಲ್ 9 ಐಟಮ್ಸ್ ಇದೆ. ಇನ್ನೊಂದು 3 ಮಂತ್ಸಲ್ಲಿ ಮತ್ತೆ ಇನ್ನೊಂದು 3 ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತೀವಿ ಇದಕ್ಕೆ. ಹಾಗೆ ನಾವು ಎವ್ರಿ 3 ಮಂತ್ಸ್ಗೆ ಒಂದು ಸಲ 3 ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ 3 ಪ್ರಾಡಕ್ಟ್ಸ್ ಇತ್ತು ನಮ್ಮದು ಸ್ಟಾರ್ಟಿಂಗ್ನಲ್ಲಿ. ಇವಾಗ ಟೋಟಲ್ 9 ಪ್ರಾಡಕ್ಟ್ಸ್ ಇದೆ. ಹಾಗೆ ನಾವು ಎವ್ರಿ 3 ಮಂತ್ಸ್ಗೆ ಇನ್ನು ಮತ್ತೆ 3 ಪ್ರಾಡಕ್ಟ್ ಆ್ಯಡ್ ಮಾಡ್ತಾ ಇರ್ತೀವಿ. ಸರ್ ಇವಾಗ ನಾವು ಬಿಸ್ನೆಸ್ ಆಪರ್ಚುನಿಟಿ ಬಂದು ಡಿಸ್ಟ್ರಿಬ್ಯೂಟರ್ಸ್ ಕೊಡ್ತಾಯಿದ್ದೀವಿ. ಯಾಕಂದರೆ ನಾವೇ ರೀಟೇಲ್ ಮಾಡಿದ್ರೆ ಮತ್ತು ಅದು ಪ್ರೋಸೆಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಬಂದು ಡಿಸ್ಟ್ರಿಬ್ಯೂಟ್ರಿಗೆ ಕೊಡ್ತಾಯಿದ್ದೀವಿ. ಸೊ ಅವ್ರಿಗೂ ಒಂದು ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಕೊಡ್ತೀವಿ. ಡಿಸ್ಟ್ರಿಬ್ಯೂಟ್ರ್ ತೊಗೊಂಡು ಅವ್ರು ರೀಟೇಲ್ ಮಾಡ್ಬೋದು, ಔಟ್ಲೆಟ್ಗಳಿಗೆ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನಮ್ಮದು ಪ್ರಾಡಕ್ಟ್ ಬಂದು ಈಗ ಏನು 9 ಪ್ರಾಡಕ್ಟ್ ಹೇಳಿದ್ನಲ್ಲ, ಅದರಲ್ಲಿ ನಮ್ಮದು ಬಂದು 5 ರೂಪೀಸಿಂದ ಇದೆ. 5 ರೂಪೀಸ್ ಪ್ಯಾಕೆಟ್ಸಿಂದ ಇದೆ. ಸ್ಟಾರ್ಟಿಂಗ್ ಬಂದು 5 ರೂಪೀಸ್ ಪ್ಯಾಕೆಟ್ಸ್ ಬರ್ತದೆ. ಅಂದ್ 5 ರೂಪೀಸ್ ಪ್ಯಾಕೆಟ್ಸ್ ಬಂದು ನಾವು ಸ್ಟಾಕ್ ಇಟ್ಟಿರಲ್ಲ, ಯಾರು ಕೇಳ್ತಾರೋ ಅವ್ರಿಗೆ ಮಾಡಿಕೊಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದು 10 ರೂಪೀಸ್ ಪ್ಯಾಕೆಟ್ಸ್ ಬರ್ತದೆ. ಎಲ್ಲ ಪ್ರಾಡಕ್ಟಲ್ಲೂ 10 ರೂಪೀಸ್ ಪ್ಯಾಕೆಟ್ಸ್ ಬರ್ತದೆ. ಅದಾದಮೇಲೆ 50 ಗ್ರಾಮು, ನೆಕ್ಸ್ಟ್ 100 ಗ್ರಾಮು, ನೆಕ್ಸ್ಟ್ 200 ಗ್ರಾಮು, 1 kg. ಇದಾದಮೇಲೆ ನೆಕ್ಸ್ಟ್ ಕೆಲವರು ಬಂದು ಈಗ ಬೇರೆ ಈಗ ಗೌರ್ಮೆಂಟು ಟೆಂಡರ್ಗಳು ಕೊಡೋಂಥವ್ರು ಇರ್ತಾರೆ, ಕೆಲವರು ಬಂದು ಕ್ಯಾಟ್ರಿಂಗ್ ಕೊಡೋಂಥವ್ರು ಇರ್ತಾರೆ. ಈ ಥರದವ್ರಿಗೆ ಬಂದು ಅವ್ರು ಯಾವ ಥರ ಪ್ಯಾಕೇಜ್ ಕೇಳ್ತಾರೆ ಆ ಥರ ಮಾಡ್ಕೊಡ್ತೀವಿ ನಾವು. ಅಂದರೆ 5 kg ಬೇಕಾ, 10 kg ಬೇಕಾ, 20 kg ಬೇಕಾ, ಡಿಪೆಂಡ್ಸ್ ಆನ್ ಅವ್ರದ್ದು ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಆ ಥರ ನಾವು ಪ್ಯಾಕೇಜಿಂಗ್ ಮಾಡ್ಕೊಡ್ತೀವಿ. ಬಂದು 10 ರೂಪೀಸ್ ಪ್ಯಾಕೆಟ್ಸು. ಇಲ್ಲೇನು ಇಟ್ಟಿದ್ದೀವಿ ಇವಾಗ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಮಸಾಲ, ಟರ್ಮರಿಕ್ ಪೌಡರು, ಚಿಕನ್ ಮಸಾಲ, ಮಟನ್ ಮಸಾಲ, ಕೊರಿಯಂಡರ್ ಪೌಡರ್, ಸಾಂಬಾರ್ ಮಸಾಲ, ಕಬಾಬ್ ಪೌಡ್ರು, ಚಿಕನ್ ಕಬಾಬ್ ಪೌಡ್ರು, ಎಲ್ಲಾನು ಬಂದು ಇವು 10 ರೂಪೀಸ್ ಪ್ಯಾಕೆಟ್ಸ್ ಇದೆ. ಇದೇ ಥರನೇ ನಮ್ಮದು 50 ಗ್ರಾಮ್ ಬರ್ತದೆ, 100 ಗ್ರಾಮ್ ಬರ್ತದೆ. ಎಲ್ಲ ರೆಡಿ ಇರುತ್ತೆ. ಅವ್ರು ಯಾವ ಥರ ಗ್ರಾಮೇಜ್ ಕೇಳ್ತಾರೋ ಆ ಥರ ಮಾಡ್ಕೊಡೋದಕ್ಕೆ ರೆಡಿ ಇರ್ತೀವಿ. ನೋಡಿ ಇದೆಲ್ಲನೂ ನಮ್ಮದು ನ್ಯಾಚುರಲ್ಲೇ ಇರ್ತದೆ. ಯಾವುದ್ರಲ್ಲೂ ಕೆಮಿಕಲ್ ಆಗಲಿ, ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ. ನೋಡಿ ಇದು ಚಿಲ್ಲಿ ಪೌಡರ್ ಬರ್ತದೆ, ಇದು ನ್ಯಾಚುರಲ್ ಆಗಿದೆ ನಮ್ಮದು. ಪ್ರತಿಯೊಂದು ಹೋಮ್ಲಿ ಮೇಡ್ ಪ್ಯೂರಿಟಿ ನ್ಯಾಚುರಲ್ ಇರುತ್ತೆ. ನೋಡಿ ನಮ್ಮದು ಇದು ಪ್ರತಿಯೊಂದು ಪ್ಯಾಕೆಟ್ನಲ್ಲೂ ನಮ್ಮದು ಈ ಥರ ಸ್ಟಾಂಪಿಂಗ್ ಇರುತ್ತೆ. ನೋಡಿ ಇದು 100% ನ್ಯಾಚುರಲ್ಲು, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಕಲರ್ಸ್ ಅಂತ ಇರುತ್ತೆ. ಯಾವುದ್ರಲ್ಲೂ ನಾವು ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡೋದಿಲ್ಲ. ಅದಂತೂ 100%. ಮೇಯ್ನ್ ನಮ್ಮ ಕಂಪ್ನಿನಲ್ಲಿ ಯಾವುದೇ ಪ್ರಾಡಕ್ಟ್ ನಾವು ಮಾಡೋದು ಈಗ ಇವತ್ತವರೆಗೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಎಲ್ಲ ನಾವು ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡ್ತೀವಿ. ಯಾವುದನ್ನು ನಾವು ಬೇರೆ ಎಲ್ಲೋ ಸ್ಟಾಕ್ ಇಟ್ಟು ಕೆಮಿಕಲ್ ಯೂಸ್ ಮಾಡಿ ಸ್ಟೋರೇಜ್ ಮಾಡಿರ್ತಾರಲ್ಲ ಆ ಥರದ್ರಲ್ಲಿ ಎಲ್ಲೂ ತರೋದಿಲ್ಲ. ಇದೆಲ್ಲ ನಮ್ದು ರಾ ಮೆಟೀರಿಯಲ್ಲು. ನೋಡಿ ಇದು ಬಂದು ಮಸ್ಟರ್ಡ್ಸು, ಎಲ್ಲ ಫ್ರೆಶ್. ಹಾಂ ಮಸ್ಟರ್ಡ್ಸು. ಇದು ಬಂದು ಮೇಸು, ಜಾಪತ್ರಿ ಅಂತ ಹೇಳ್ತೀವಲ್ಲ ಅದು ಮೇಸು. ನೆಕ್ಸ್ಟ್ ಬಂದು ಫೆನುಗ್ರೀಕ್, ಮೆಂತೆ. ಇದು ಬಂದು ಸೋಂಪು, ಫೆನಲ್ ಸೀಡ್ಸ್, ಸೋಂಪು. ಇದು ಬಂದು ಕ್ಯುಮಿನ್, ಜೀರಿಗೆ. ಇದು ಬಂದು ಕಸೂರಿ ಮೇಥಿ. ಇದು ಬಂದು ಚನಾ ದಾಳ್, ಕಡಲೆಬೇಳೆ. ಇದು ಬಂದು ಪೆಪ್ಪರು. ಎಲ್ಲ ತುಂಬ ಫ್ರೆಶ್. ಹೌದು, ಎಲ್ಲ ಫ್ರೆಶ್ ಆಗಿದೆ. ಎಲ್ಲ ಫ್ರೆಶ್ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಟರ್ಮೆರಿಕ್ ಬಲ್ಬ್ಸು ಮತ್ತು ಸ್ಟಿಕ್ಸ್ ಎರಡೂ ಯೂಸ್ ಮಾಡ್ತೀವಿ ನಾವು. ಎರಡೂ ಯೂಸ್ ಮಾಡ್ತೀವಿ. ಇದು ಬಂದು ಉದ್ದಿನ ಬೇಳೆ ಮತ್ತು ಪಲಾವ್ ಲೀಫ್, ಇದು ಬೇ ಲೀಫ್ಸ್, ಪಲಾವ್ ಲೀಫ್ಸು. ಇದು ಬಂದು ಕಸೂರಿ ಮೇಥಿ.
ಬ್ಯಾಡಗಿ ಚಿಲ್ಲಿ. ನಾವು ಚಿಲ್ಲಿನೂ ಅಷ್ಟೇ ಮಿನಿಮಮ್ ನಾವು 5 ಟೈಪ್ಸ್ ಚಿಲ್ಲಿ ಯೂಸ್ ಮಾಡ್ತೀವಿ. ಓಕೆ ಸರ್. 5 ಟೈಪ್ಸ್ ಚಿಲ್ಲಿ ಯೂಸ್ ಮಾಡಿ ಒಂದು ಚಿಲ್ಲಿ ಪೌಡ್ರ್ ಮಾಡ್ತೀವಿ. ಡಿಪೆಂಡ್ಸ್ ಅಪಾನ್ ಚಿಲ್ಲಿ. ಈಗ ನೋಡಿ ಕೆಲವರು ಈಗ ನಾರ್ತ್ ಕರ್ನಾಟಕ ಬಂದು ಅವರಿಗೆ ಖಾರ ಜಾಸ್ತಿ ಬೇಕಾಗಿರುತ್ತೆ. ಸೊ ನಾರ್ತ್ ಕರ್ನಾಟಕಕ್ಕೆ ಬೇರೆ ಥರ ನಾವು ಚಿಲ್ಲಿ ಮಾಡಿಕೊಡ್ತೀವಿ. ಈಗ ಬೆಂಗಳೂರು ಮೈಸೂರು ಕಡೆಗೆ ಬಂದರೆ ಖಾರ ಸ್ವಲ್ಪ ಕಡಿಮೆ ಬೇಕಾಗ್ತದೆ. ಅದಕ್ಕೆ ತಕ್ಕಂತೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಅವರು ಚಿಲ್ಲಿ ಯೂಸ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಡ್ತೀವಿ. ಖಾರ ಜಾಸ್ತಿ ಬೇಕಾಗಿರೋ ಕಡೆ ಅವ್ರಿಗೆ ಬೇಕಂದಂಗೆ ಮಾಡ್ಕೊಡ್ತೀವಿ. ಖಾರ ಕಡಿಮೆ ಹೌದೌದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಯೂಸ್ ಮಾಡ್ತೀರಿ. ಈಗ ನಮ್ಮ ಕಡೆ ಬಂದರೆ ಸಾಂಬಾರಿಗೆ ಕಡಿಮೆ ಖಾರ ಯೂಸ್ ಮಾಡ್ತಾರೆ. ನೀವು ನಾರ್ತ್ ಕರ್ನಾಟಕ ಕಡೆ ಹೋದರೆ ಜಾಸ್ತಿ ಖಾರ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಯಾವ ಥರ ಬೇಕಾಗಿರುತ್ತೋ ಆ ಥರ ನಾನು ಯೂಸ್ ಮಾಡ್ಕೊಡ್ತೀವಿ. ಏರಿಯಾಗೆ ತಕ್ಕಂತೆ ಈಗ ನಮ್ಗೆ ಗೊತ್ತಿದೆ ಯಾವ್ಯಾವ ಏರಿಯಾದಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಅದಕ್ಕೆ ತಕ್ಕಂತೆ ಚಿಲ್ಲಿ ಪೌಡ್ರ್ ಕೂಡ ಮಾಡ್ಕೊಡ್ತೀವಿ. ಪ್ರತಿ ಐಟಮ್ನು ಈಗ ಸಾಂಬಾರು ಪೌಡ್ರ್ ನೋಡಿ ನಮಗೆ ನಾರ್ತಲ್ಲಿ ಈಗ ನಮಗೆ UP ಮತ್ತು ಒರಿಸ್ಸಾ ಈ ಕಡೆಗೆಲ್ಲ ಹೋಗಿರೋದು ಸಾಂಬಾರು ಪೌಡ್ರ್ ಅವ್ರದ್ದು ಟೇಸ್ಟೇ ಬೇರೆ ಇರುತ್ತೆ. ಅವ್ರದ್ದು ಬೇರೆ ಥರ ಟೇಸ್ಟ್ ಇರುತ್ತೆ. ಅದಕ್ಕೆ ಅವ್ರಿಗೆ ಆ ಥರದ್ದೇ ಮಾಡ್ಕೊಡ್ತೀವಿ. ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬೇರೆ ಥರ ಇರುತ್ತೆ, ತಮಿಳ್ನಾಡಲ್ಲಿ ಬೇರೆ ಥರ ಇರುತ್ತೆ. ಈಗ ನಾವು ಮೈಸೂರಿಗೆ ಹೋದರೆ ಸಾಂಬಾರು ಪೌಡ್ರಲ್ಲಿ ನಮಗೆ ಇದನ್ನು ಯೂಸ್ ಮಾಡ್ತಾರೆ, ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ. ಅಲ್ಲಿ ಮೈಸೂರಿಗೂ ನಾವು ಆ ಥರದ್ದೇ ಮಾಡಿ ಯೂಸ್ ಮಾಡ್ಕೊಡ್ತೀವಿ. ಎಲ್ಲೆಲ್ಲಿ ಯಾವ್ದು ಬೇಕೋ ಅದನ್ನು ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ. ದಾಲ್ಚಿನ್ನಿ, ಚಕ್ಕೆ ಇದೆ, ಧನಿಯಾ, ಸ್ಟಾರ್ ಎನೀಸು, ಮತ್ತು ಲವಂಗ, ಕ್ಲೋವ್ಸು, ಏಲಕ್ಕಿ ಇದೆ, ಏಲಕ್ಕಿ, ಗ್ರೀನ್ ಕಾರ್ಡಮಮ್ಸ್ ಮತ್ತು ಬ್ಲ್ಯಾಕ್ ಕಾರ್ಡಮಮ್ಸು ಯೂಸ್ ಮಾಡ್ತೀವಿ. ಮತ್ತು ಇದು ನಟ್ ಮೆಗ್ ಅಂತ ಜಾಕಾಯಿ ಅಂತ ಹೇಳ್ತೀವಲ್ಲ ಜಾಕ. ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿಸ್ಕೊಂಡು ಬಂದಮೇಲೆ ಪ್ರಾಡಕ್ಟ್ ಕ್ಲೀನಾಗಿರಲಿ ಕ್ಲೀನಾಗಿ ಇಲ್ಲದೆ ಇರಲಿ ಫಸ್ಟ್ ನಾವು ಅದನ್ನು ಕ್ಲೀನ್ ಮಾಡ್ತೀವಿ. ಇದು ಕ್ಲೀನಿಂಗ್ ಮಿಷಿನ್ ಇದೆ. ಈ ಮಿಷಿನಲ್ಲಿ ನಾವು ಪ್ರತಿ ರಾ ಮೆಟೀರಿಯಲ್ನು ಕ್ಲೀನ್ ಮಾಡ್ಕೊಳ್ತೀವಿ ಫಸ್ಟು. ಇಲ್ಲಿ ಕ್ಲೀನಿಂಗ್ ಆಗ್ತದೆ. ಕ್ಲೀನಿಂಗ್ ಆದಮೇಲೆ ಬಂದು ಇಲ್ಲಿ ಮತ್ತೆ ರೋಸ್ಟಿಂಗ್ ಪ್ರೋಸೆಸ್ ಇದು. ಇದ್ರಲ್ಲಿ ರೋಸ್ಟ್ ಮಾಡ್ತೀವಿ. ಅದು ನಾವು ಗ್ಯಾಸ್ ರೋಸ್ಟ್ರೇ ಯೂಸ್ ಮಾಡ್ತೀವಿ. ನ್ಯಾಚುರಲ್ ಫೈರಲ್ಲಿ ಮನೇಲಿ ಯಾವ ಥರ ಅವರು ನ್ಯಾಚುರಲಾಗಿ ಗ್ಯಾಸ್ ರೋಸ್ಟ್ರಲ್ಲಿ ಯೂಸ್ ಮಾಡ್ತಾರೆ ಅದೇ ಥರ ಯೂಸ್ ಮಾಡಿ ರೋಸ್ಟಿಂಗ್ ಆಗ್ತದೆ. ನೆಕ್ಸ್ಟ್ ಬಂದು ಇಲ್ಲಿ ಪಲ್ವರೈಸಿಂಗ್ ಆಗ್ತದೆ. ಅಂದರೆ ಇಲ್ಲಿ ಪೌಡ್ರ್ ಮಾಡ್ತೀವಿ, ಇದನ್ನಲ್ಲಿ ಪೌಡ್ರ್ ಮಾಡ್ತೀವಿ, ಪಲ್ವರೈಸಿಂಗ್ ಆಗುತ್ತೆ. ಇದನ್ನು ಪಲ್ವರೈಸರ್ಗೆ ಯೂಸ್ ಮಾಡ್ತೀವಿ. ಎರಡರಲ್ಲೂ ಪಲ್ವರೈಸ್ ಮಾಡ್ತೀವಿ. ಅಲ್ಲಿ ಪಲ್ವರೈಸ್ ಆದಮೇಲೆ ಬಂದು ಇಲ್ಲಿ ವೈಬ್ರೋ ಶಿಫ್ಟ್ರು. ಇದು ವೈಬ್ರೋ ಶಿಫ್ಟ್ರಿಗೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪೌಡ್ರ್ ಸ್ಮೂತ್ನೆಸ್ಗೆ ಡಿಪೆಂಡ್ಸ್ ಅಪಾನ್ ಒಂದೊಂದು ಪೌಡ್ರ್ ಒಂದೊಂದು ಥರ ಸ್ಮೂತ್ನೆಸ್ ಬೇಕಾಗ್ತದೆ. ಈಗ ಮಸಾಲೆಗಳಂದರೆ ಸ್ವಲ್ಪ ರಫ್ ಆಗಿರಬೇಕಾಗುತ್ತೆ. ಅದೇ ಟರ್ಮೆರಿಕ್ ಪೌಡ್ರು, ಚಿಲ್ಲಿ ಪೌಡ್ರ್ ಅಂದರೆ ತುಂಬ ಸ್ಮೂತ್ನೆಸ್ ಬೇಕಾಗ್ತದೆ. ಸೊ ಯಾವ ಥರ ನಮಗೆ ಸ್ಮೂತ್ನೆಸ್ ಬೇಕಂತ ಇದು ಮಾಡೋದಕ್ಕೆ ಇದನ್ನು ಜರಡಿ ಹಿಡಿಯೋದು ಅಂತ ಕನ್ನಡದಲ್ಲಿ ವೈಬ್ರೋ ಶಿಫ್ಟರ್ ಯೂಸ್ ಮಾಡಿ ಜರಡಿ ಹಿಡಿತೀವಿ. ಇದರಲ್ಲಿ ನಮಗೆ ಯಾವುದಾದ್ರು ಮೆಟಲ್ ಪಾರ್ಟ್ ಇದರಲ್ಲಿ ಏನಾದರೂ ಮಿಕ್ಸ್ ಆಗಿದೆ, ಅಕಸ್ಮಾತ್ ನಾವು ಪ್ರೊಸೆಸಿಂಗ್ ಟೈಮಲ್ಲಿ ಯಾವ್ದಾದ್ರು ಮೆಟಲ್ ಪಾರ್ಟ್ ಬಿದ್ದುಬಿಟ್ಟಿದೆ ಒಳಗಡೆ, ಆ ಥರ ಮೆಟಲ್ ಪಾರ್ಟ್ ಕೂಡ ಇದರಲ್ಲಿ ಸಪ್ರೇಟ್ ಮಾಡ್ತೀವಿ. ಯಾವುದೇ ಮೆಟಲ್ ಪಾರ್ಟ್ ಇರ್ಬೋದು ಅಥವಾ ಯಾವುದೇ ಡಸ್ಟ್ ಇರ್ಬೋದು ಎಲ್ಲನೂ ಸಪ್ರೇಟ್ ಮಾಡ್ತದೆ. ಇದು ವೈಬ್ರೋ ಶಿಫ್ಟ್ರಲ್ಲಿ ಯೂಸ್ ಮಾಡಿ ಸಪ್ರೇಟ್ ಮಾಡ್ತೀವಿ ಅದನ್ನು. ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಇಲ್ಲಿ ಬ್ಲೆಂಡಿಂಗ್ ಮಾಡ್ತೀವಿ. ಬ್ಲೆಂಡಿಂಗ್ ಅಂದರೆ ಮಿಕ್ಸಿಂಗು. ಈಕ್ವಲ್ ರೇಷಿಯೋಗೋಸ್ಕರ ಪೌಡ್ರ್ನಲ್ಲಿ ಏನೇನಿದೆ ಎಲ್ಲ ಕ್ವಾಲಿಟಿ ಒಂದೇ ಕಡೆ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಆಗಬೇಕಾಗ್ತದೆ. ಹಾಗಾಗಿ ಇಲ್ಲಿ ಬಂದು ಇದನ್ನು ಬ್ಲೆಂಡಿಂಗ್ ಮಾಡಿ ಮಿಕ್ಸ್ ಮಾಡ್ತೀವಿ. ಆದಮೇಲೆ ನೆಕ್ಸ್ಟ್ ಇಲ್ಲಿ ಪ್ಯಾಕೇಜಿಂಗ್ ಮಾಡ್ತೀವಿ. ಪ್ಯಾಕೇಜಿಂಗ್ ಆದಮೇಲೆ ಡಿಸ್ಪ್ಯಾಚ್ ಆಗ್ತದೆ. ನಮ್ಮ ಪ್ರಾಡಕ್ಟು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಓನ್ಲಿ ನಾವು ಮಾರ್ಕೆಟಿಂಗ್ಗೋಸ್ಕರ ಮಾತಾಡ್ತಾ ಇಲ್ಲ. ಯಾರು ಕಸ್ಟಮರ್ಸ್ ಇವಾಗ ನಮ್ಮದು 1 ಇಯರಿಂದ ನಮ್ಮದು ಪ್ರಾಡಕ್ಟ್ ಕೆಲವರು ಯೂಸ್ ಮಾಡೋಂಥವ್ರು ಇದ್ದಾರೆ ಕಸ್ಟಮರ್ಸು, ಅವರೆಲ್ಲ ನಮಗೆ ಮೆಸೇಜ್ ಮಾಡ್ತಾರೆ, ಕೆಲವರು ಫೋನ್ ಮಾಡಿ ಕಾಲ್ ಮಾಡಿ ತಿಳಿಸ್ತಾರೆ. ಅವ್ರು ನಮ್ಮ ಪ್ರಾಡಕ್ಟ್ ರೆಗ್ಯುಲರ್ ಯೂಸ್ ಮಾಡೋರಿಗೆ ಅವರಿಗೆ ಡಯಾಬಿಟಿಸ್ ಲೆವೆಲ್ ಕೂಡ ಕಡಿಮೆ ಆಗಿದೆ, ಅಂದರೆ ಅವ್ರ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗಿದೆ, ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗಿದೆ. ಈ ಥರ ಹೆಲ್ತ್ ಬೆನಿಫಿಟ್ ಇದೆ ನಮ್ಮದು. ಈಗ ನೋಡಿ ಎಲ್ಲರೂ ಸ್ಪೈಸಸ್ ಯೂಸ್ ಮಾಡೇ ಮಸಾಲ ಪೌಡ್ರ್ ಮಾಡ್ತಾರೆ. ಯಾವುದನ್ನು ಎಷ್ಟು ಕ್ವಾಂಟಿಟಿ ಮತ್ತು ರೇಷಿಯೋ ಯೂಸ್ ಮಾಡಿದ್ದೀವಿ ಅನ್ನೋದು ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಕ್ವಾಂಟಿಟಿ ಯೂಸ್ ಮಾಡಿದಾಗಲೇ ಆ ಥರ ರೇಷಿಯೋಲಿ ಯೂಸ್ ಮಾಡಿದಾಗಲೇ ಹೆಲ್ತ್ ಬೆನಿಫಿಟ್ ಆಗೋವಂಥದ್ದು. ಇದು ನಮ್ಮ ಮಸಾಲ ಪೌಡ್ರುಗಳು ಅವ್ರು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಅವ್ರ ಶುಗರ್ ಲೆವೆಲ್ಲು 3 ಮಂತ್ಸಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇದರಲ್ಲಿ ನಮ್ದು ಯಾವುದ್ರಲ್ಲೂ ನಾವು ಯಾವುದೇ ರೀತಿ ಈಗ ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು ಸುಮಾರು ಪ್ರಾಡಕ್ಟ್ಗಳಲ್ಲಿ ಕೆಮಿಕಲ್ ಯೂಸ್ ಮಾಡಿದ್ದಾರೆ ಗೊತ್ತಾಗಿದೆ ಅಂತ ಕೆಲವು ನ್ಯೂಸ್ಗಳೆಲ್ಲ ಬರ್ತದೆ. ಈ ಆ ಥರದ್ದನ್ನು ಬಿಟ್ಟು ನಮ್ಮದು ಹೋಮ್ಲಿ ಮೇಡ್ ಪ್ರಾಡಕ್ಟ್ ನಾವು ರೆಗ್ಯುಲರ್ ಯೂಸ್ ಮಾಡಿದ್ರೆ 100% ನ್ಯಾಚುರಲ್ ಇರೋದ್ರಿಂದ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅವ್ರಿಗೆ 100% ಹೆಲ್ತ್ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದೆಲ್ಲ ನಮ್ಮದು ಪ್ಯಾಕಿಂಗ್ ಮೆಟೀರಿಯಲ್ ಬರ್ತದೆ. ನಮ್ಮದು ಪ್ಯಾಕಿಂಗ್ ಮೆಟೀರಿಯಲ್ ಅಷ್ಟೇ ನಾವು ಗೌರ್ಮೆಂಟ್ ಏನು ಅಪ್ರೂವಲ್ ಇದೆ ಅದಕ್ಕಿಂತ ಜಾಸ್ತಿ ಥಿಕ್ನೆಸ್ ಇದೆ ಪ್ಯಾಕಿಂಗ್ ಮೆಟೀರಿಯಲ್ ಮಾಡಿಸಿದ್ದೀವಿ. ನಮ್ಮದು ಮೈಕ್ರಾನ್ಸ್ ಬಂದು 65 ಮೈಕ್ರಾನ್ಸ್ ಥಿಕ್ನೆಸ್ ಬರ್ತದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಬೇಕಾಗಿರೋದು ಎಷ್ಟಿದೆಯೋ ಅದಕ್ಕಿಂತಲೂ ಜಾಸ್ತಿನೇ ಇದೆ ನೋಡಿ. ನಮ್ಮದೆಲ್ಲನೂ 65 ಮೈಕ್ರಾನ್ಸ್ ಥಿಕ್ನೆಸ್ ಇರುತ್ತೆ. ನಮ್ಮದ್ರಲ್ಲಿ ಏನಾಗ್ತದೆ ಅಂದರೆ ನಮ್ಮದು ಶೀಟ್ ವೈಸ್ ಮಾಡ್ತೀವಿ. ಸರಗಳು ಅಂದರೆ 10 ಪೀಸಿಗೆ ಒಂದು ಶೀಟ್ ಅಂತ ಮಾಡ್ತೀವಿ. ಈಗ 10 ಆದಮೇಲೆ ನೋಡಿ, ಅದು 10 ಆದಮೇಲೆ ಆಟೋಮೆಟಿಕ್ ಕಟ್ಟಿಂಗ್ ಆಗ್ತದೆ. 10 ಪೀಸಿಗೆ ಒಂದು ಶೀಟ್ ಮಾಡ್ತೀವಿ. ಈ ಥರದ 5 ಶೀಟ್ ಒಂದು ಬಂಡಲಲ್ಲಿ ಬರ್ತದೆ. ಅಂದರೆ 50 ಪೀಸಸ್ ಇನ್ ಒಂದು ಬಂಡಲ್, 10 ರೂಪೀಸ್ ಪ್ಯಾಕೆಟ್ಸು. 50 ಗ್ರಾಮಿಗೆ ಬಂದಾಗ 20 ಪೀಸಸ್ ಇನ್ ಒಂದು ಬಂಡಲ್ಸು. 2 ಶೀಟ್ ಇರುತ್ತೆ. ಒಂದು ಶೀಟಲ್ಲಿ 10 ಪೀಸ್ ಬರ್ತದೆ. ಈಗ ನೋಡಿ ಅದು 10 ಆಯಿತು, ಒಂದು ಸರ ಕಟ್ಟಾಗ್ಬಿಡುತ್ತೆ. ಈ ಥರ ಬರುತ್ತೆ. ಹೌದೌದು ಅದೇ ಆಗ್ತದೆ ನೋಡಿ. ಇವಾಗ ನಮ್ಮದು
ಇದು 20 ಗ್ರಾಮ್ಸ್ ಪ್ಯಾಕೇಜ್. ಇದು 20 ಗ್ರಾಮ್ಸ್ಗೆ 200 ಗ್ರಾಮ್ ಇರಬೇಕು. ನಮ್ಮದು 212 ಗ್ರಾಮ್ ಇದೆ. ಹಾಂ, ಎಕ್ಸ್ಟ್ರಾನೇ ಇರ್ತದೆ. ಗ್ರಾಮೇಜು ಅಷ್ಟೇ ನಮ್ದು ಎಕ್ಸ್ಟ್ರಾನೇ ಕೊಟ್ಟಿರ್ತೀವಿ. ಪ್ರತಿ ನಮ್ಮದು ಆಟೋಮೆಟಿಕ್, ಅದು ವೆಯ್ಟು ಆಟೋಮೆಟಿಕ್ ಮಾಡ್ಕೊಳ್ತದೆ. CNC ಮಿಷನ್ ಅದು ಆಟೋಮೆಟಿಕ್ ವೆಯ್ಟ್ ಮಾಡ್ಕೊಳ್ತದೆ. ಅದು ವೆಯ್ಟ್ ಆಟೋಮೆಟಿಕ್ ಆದರೂ ನಾವು ಇನ್ನೊಂದು ಸಲ ವೆಯ್ಟ್ ಮಾಡಿ ಮತ್ತೆ ಪ್ಯಾಕೇಜಿಂಗ್ ಮಾಡ್ತೀವಿ. ಹೌದೌದು, ಮತ್ತೆ ಪ್ಯಾಕೇಜಿಂಗ್ ಅದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾವು ಇದಕ್ಕೆ ಹಾಕ್ತೀವಿ. ಹಾಗಾಗಿ ಗ್ರಾಮೇಜಲ್ಲೂ ಯಾವುದೇ ವ್ಯತ್ಯಾಸ ಬರಲ್ಲ ಅವ್ರಿಗೆ, 100% ಇರುತ್ತೆ. ನೋಡಿ, ಇಲ್ಲಿ ಕೋಡಿಂಗ್ ಅದೇ ಆಗಿಬಿಡುತ್ತೆ, ಆಟೋಮೆಟಿಕ್ ಕೋಡಿಂಗು. ಹೌದೌದು, ಅದೇ ಆಟೋಮೆಟಿಕ್ ಕೋಡಿಂಗ್ ಸೆಟ್ ಮಾಡಿರ್ತೀವಿ, ಅಲ್ಲಿ ಕೋಡಿಂಗ್ ಆಗ್ತದೆ. 1 ಇಯರ್ ಇರುತ್ತೆ ನೋಡಿ, ಎಕ್ಸ್ಪೈರಿ ಅಲ್ಲಿದೆ ನೋಡಿ, 1 ಇಯರ್ ಎಕ್ಸ್ಪೈರಿ ಡೇಟ್ ಇರುತ್ತೆ. ಇದು ನೋಡಿ, ಒಂದು ಶೀಟಲ್ಲಿ 10 ಪೀಸ್ ಅಂತ ಹೇಳಿದ್ನಲ್ಲ ನಾನೀಗ, ಆ ಥರದ್ದು 10 ಪೀಸದು ಒಂದು ಶೀಟ್, ಆ ಥರದ್ದು 5 ಶೀಟ್ಸ್ ಸೇರಿ ಒಂದು ಬಂಡಲ್ ಮಾಡಿರ್ತೀವಿ. ಹಾಂ, ಒಂದು ಬಂಡಲ್ 5 ಶೀಟ್ಸ್ ಹಾಕಿರ್ತಾರೆ, ಯಾವುದೇ ಹೆಚ್ಚು ಕಡಿಮೆ ಆಗಿರೋಲ್ಲ. ಮತ್ತು ಅದು ಬಂಡ್ಲು ಮಾಡಿದ್ಮೇಲೂ ಸೀಲಿಂಗ್ ಆದಮೇಲೆ ಮತ್ತೆ ಅದನ್ನು ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡಿ ಫೈನಲ್ ಡಿಸ್ಪ್ಯಾಚ್, ಅದು ತೋರಿಸ್ತೀನಿ ನಿಮಗೆ. ಫೈನಲ್ ಡಿಸ್ಪ್ಯಾಚಲ್ಲಿ ಚೀಲದಲ್ಲಿ ಹಾಕಿ ಅದನ್ನು ಸೀಲ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ತೀವಿ. ಈ ಥರ 5 ಪೀಸ್ಗೆ ನೋಡಿ, ಇವಾಗ ಇಲ್ಲಿ ಮಾಡಿದಾರಲ್ಲ ನೋಡಿ, ಈ ಥರ 5 ಶೀಟ್ಸ್ ಇದೆ ನೋಡಿ. 1 2 3 4 5 ಶೀಟ್ಸ್ ಇದೆ. ಈ ಥರ 5 ಶೀಟ್ಸ್ಗೆ ಒಂದು ಬಂಡಲ್ ಆಗ್ತದೆ. ಇದನ್ನು ಸೀಲ್ ಮಾಡಿರ್ತೀವಿ. ಈ ಥರ ಬಂಡ್ಲು ಲೆಕ್ಕದಲ್ಲಿ ಕೊಡ್ತೀವಿ. ಈ ಥರ ಸೀಲಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ ಫೈನಲ್. ಇದೆಲ್ಲ ಇಲ್ಲೇ ಫೈನಲ್ ಮಾಡಿ ಡಿಸ್ಪ್ಯಾಚ್ ಮಾಡಿರ್ತೀವಿ. ಹೌದು, ಅದರಲ್ಲೂ ಅವ್ರಿಗೆ ಏನಾದ್ರು ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ಮತ್ತೆ ಅದನ್ನು ನಾನು ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ಡ್ಯಾಮೇಜ್ ಆದರೂ ನೀವು ಕೊಡ್ತೀವಿ? ಹೌದು, ಟ್ರಾನ್ಸ್ಪೋರ್ಟೇಷನ್ ಅವ್ರ ಕೈ ಸೇರೋವರೆಗೂ ಏನೇ ಡ್ಯಾಮೇಜಸ್ ಬಂದರೂ ನಾವೇ ಚೇಂಜ್ ಮಾಡಿ ಕೊಡ್ತೀವಿ. ಅದರಲ್ಲಿ ಅವ್ರಿಗೆ ಯಾವುದೂ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಎಲ್ಲ ನಮ್ಮದು ಸ್ಟಾಕ್ ಇದೆ, ನಾವು ರೆಡಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ಸ್ಟಾಕ್ ಇಟ್ಟು ಮತ್ತೆ ಡಿಸ್ಟ್ರಿಬ್ಯೂಟ್ರ್ ಬಂದು ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡು ನಾವು ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು, ಆ ಥರದ್ದು ಇರಲ್ಲ. ನಮ್ದು ಯಾವುದು ಎಲ್ಲ ಕಡೆ ಮೂವಿಂಗ್ ಇರುತ್ತೋ ಅದು ರೆಡಿ ಇರುತ್ತೆ ಸ್ಟಾಕು. ಯಾವಾಗ ಬಂದರೂ ಅವ್ರು ಇಮಿಡಿಯೇಟ್ ಅವರಿಗೆ ವಿತಿನ್, ಅವ್ರು ಇವತ್ತು ನಮಗೆ ಪ್ರಾಡಕ್ಟ್ ಬೇಕಂತ ಬೆಳಗ್ಗೆ ಆರ್ಡರ್ ಮಾಡಿದ್ರೆ ಈವ್ನಿಂಗ್ ಕಳಿಸ್ಕೊಡ್ತೀವಿ. ಆ ಥರ ಹೌದೌದು, ಈವ್ನಿಂಗು ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಇದೇನು 9 ಪ್ರಾಡಕ್ಟ್ ಇದೆ, 9 ಪ್ರಾಡಕ್ಟು ರೆಡಿ ಇರುತ್ತೆ. ಅವ್ರು ಯಾವಾಗ ಆರ್ಡರ್ ಆಗ್ತಾರೋ ಅವತ್ತಿನ ದಿನವೇ ಡಿಸ್ಪ್ಯಾಚ್ ಮಾಡ್ತೀವಿ. ಆ ಥರ ಇರುತ್ತೆ. ಆಮೇಲೆ ಅದರಲ್ಲಿ ಟ್ರಾನ್ಸ್ಪೋರ್ಟೇಷನು ಫ್ರೀ ಇರುತ್ತೆ ಅವ್ರಿಗೆ. ಅವ್ರದ್ದು ಸಿಟಿ ಯಾವುದು ಇರುತ್ತೆ ಆ ಸಿಟಿಗೆ ನಾವು ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತೀವಿ, ಅಲ್ಲಿ ಅವ್ರು ರಿಸೀವ್ ಮಾಡ್ಕೊಂಡು ಮಾಡ್ಬೋದು. ಈಗ ನಮಗೆ ಡಿಸ್ಟ್ರಿಬ್ಯೂಟ್ರುಗಳಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಬೇಕು ಅಂತೇಳಿ ಅವ್ರಿಗೆ ಮಾರ್ಕೆಟಿಂಗ್ ಸಪೋರ್ಟ್ಗೆ ನೋಡಿ, ಈ ಥರ ಪೋಸ್ಟರ್ಸ್ ಮಾಡಿಸಿದ್ದೀವಿ. ಈ ಥರ ಸೈಜಲ್ಲಿ ಪೋಸ್ಟರ್ಸ್ ಮಾಡಿಸಿದ್ದೀವಿ. ಇದು ಪೋಸ್ಟರ್ಸು. ಈ ಪೋಸ್ಟರ್ಸ್ ಫ್ರೀ ಕೊಡ್ತೀವಿ ಅವರಿಗೆ. ಹಾಂ, ಫ್ರೀ ಕೊಡ್ತೀವಿ. ಅದು ವಿತ್ ಗಮ್ ಬರ್ತದೆ. ಸುಮ್ಮನೆ ಲೇಬಲ್ ಕಿತ್ಬಿಟ್ರೆ ಅವರು ಔಟ್ಲೆಟ್ಗೆ ಹೋದಾಗ ಅಡ್ವರ್ಟೈಸ್ಮೆಂಟ್ಗೆ ಹಾಕ್ಕೊಳ್ಬೋದು. ಈ ಥರ ಪೋಸ್ಟರ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಅವರಿಗೆ TV ಆ್ಯಡ್ಸ್ ಕೂಡ ಕೊಡ್ತಾಯಿದ್ದೀವಿ. ನ್ಯೂಸ್ ಪೇಪರ್ ಆ್ಯಡ್ಸು ಈಗ ಕಂಟಿನ್ಯೂಸ್ 3 ಮಂತ್ಸಿಂದ ಕೊಟ್ಟಿದ್ದೀವಿ. ಪ್ಲಸ್ ಅವರಿಗೆ ಗೂಗಲ್ ಆ್ಯಡ್ಸು, ಮೆಟಾ ಆ್ಯಡ್ಸು, ಅವ್ರ ಏರಿಯಾ ಎಲ್ಲಿ ಬರ್ತದೆ, ಅವ್ರು ಎಲ್ಲಿ ಬಿಸ್ನೆಸ್ ಮಾಡ್ತಾರೋ ಅಲ್ಲಿ ಗೂಗಲ್ ಆ್ಯಡ್ಸು, ಮೆಟಾ ಆ್ಯಡ್ಸ್ ಕೂಡ ಕೊಡ್ತಾಯಿದ್ದೀವಿ. ಸೊ ಇದೆಲ್ಲ ಅವರಿಗೆ ಮಾರ್ಕೆಟಿಂಗ್ ಸಪೋರ್ಟ್ ಆಗಬೇಕು ಅಂತ ಮಾಡ್ತಾಯಿದ್ದೀವಿ. ಡಿಸ್ಟ್ರಿಬ್ಯೂಟ್ರ್ ಯಾರು ತಗೊಳ್ತಾರೋ ಅವ್ರಿಗೆ ಓನ್ಲಿ ಲೆಗ್ ವರ್ಕ್ ಮಾತ್ರ ಇರುತ್ತೆ ಅವ್ರ ಪಾರ್ಟು. ಅವರು ಲೆಗ್ ವರ್ಕ್ ಏನು ಮಾಡಬೇಕು ಅಷ್ಟೇ ಇರುತ್ತೆ. ಅದು ಬ್ಯಾಕ್ ಸಪೋರ್ಟ್ ಆಗಿ ಏನು ಬೇಕು ಅವ್ರಿಗೆ ಮಾರ್ಕೆಟಿಂಗ್ ಸಪೋರ್ಟ್ಸು ಅದನ್ನು ನಾವು ಮಾಡಿಕೊಡ್ತೀವಿ. ಅವ್ರು ಓನ್ಲಿ ಸೇಲ್ ಮಾಡ್ಕೊಂಡ್ರೆ ಆಯಿತು. ಸೊ ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ಇದನ್ನು ಮಾಡ್ಕೊಡ್ತೇವೆ, ಈಸಿ ಆಗಲಿ ಸೇಲ್ಸ್ಗೆ ಹೋದಾಗ. ಯಾಕಂದರೆ ಡೈರೆಕ್ಟ್ ಸೇಲ್ ಮಾಡೋದು ಕಷ್ಟ ಆಗ್ತದೆ, ಪಬ್ಲಿಸಿಟಿ ಬೇಕಾಗ್ತದೆ, ಅಡ್ವರ್ಟೈಸ್ಮೆಂಟ್ಸ್ ಬೇಕಾಗ್ತದೆ, ಮಾರ್ಕೆಟಿಂಗ್ ಸಪೋರ್ಟ್ಸ್ ಬೇಕಾಗ್ತದೆ. ಅದಕ್ಕೆ ಕಂಪ್ನಿಯಿಂದ ಏನೇನು ಮಾರ್ಕೆಟಿಂಗ್ ಸಪೋರ್ಟ್ಸ್ ಬೇಕೋ ಅದನ್ನೆಲ್ಲ ಮಾಡಿಕೊಡ್ತೀವಿ. ಅವರು ಡೈರೆಕ್ಟ್ ಸೇಲ್ಗೆ ಹೋದಾಗ ಅವ್ರಿಗೆ ಈಸಿ ಆಗ್ತದೆ. ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವರು ಫೋನ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ, ಸಪೋಸ್ ಕೆಲವರು ನಾವು ಫ್ಯಾಕ್ಟ್ರಿ ಹತ್ರ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರೆ, ನಮ್ಮದು ಫ್ಯಾಕ್ಟ್ರಿ ಬಂದು ಬನ್ನೇರುಘಟ್ಟ ರೋಡು, ಬೆಂಗಳೂರಿನಲ್ಲಿ, ಸೌತ್ ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಗೆ ಅವರು ಡೈರೆಕ್ಟಾಗಿ ಬರ್ಬೋದು. ಈ ಲೊಕೇಶನ್ ಕೂಡ ಕಳಿಸಿರ್ತೀರಿ ನೀವು, ಫ್ಯಾಕ್ಟ್ರಿಗೆ ಡೈರೆಕ್ಟಾಗಿ ಬರ್ಬೋದು. ಇಲ್ಲ ಅವರು ಫೋನಲ್ಲೇ ಕೆಲವರು ದೂರ ಇರ್ತಾರೆ, ಕೆಲವರು ಔಟ್ ಆಫ್ ದಿ ಸ್ಟೇಟ್ಸ್ ಇರ್ತಾರೆ, ಕೆಲವರು ತುಂಬ ದೂರದಲ್ಲಿ ಇರ್ತಾರೆ, 500-600 ಕಿಲೋಮೀಟರ್ ಇರುತ್ತೆ. ಅವ್ರು ಅಲ್ಲಿಂದ ಎಕ್ಸ್ಪೆನ್ಸ್ ಮಾಡ್ಕೊಂಡ್ಬಂದು ಇಲ್ಲಿಂದ ಎನ್ಕ್ವೈರಿ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಇರುತ್ತೆ. ಆ ಥರದವ್ರು ಫೋನಲ್ಲೇ ಮಾತಾಡಿಕೊಂಡು ನಮ್ಮದು ಕಂಪ್ನಿ ಅಕೌಂಟ್ ನಂಬರ್ ಕೊಡ್ತೀವಿ. ಆ ಅಕೌಂಟ್ ನಂಬರ್ಗೆ ಡೆಪಾಸಿಟ್ ಮಾಡಿದ್ರೆ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ. ಮತ್ತು ನಮ್ಮದ್ರಲ್ಲಿ ಇನ್ನೊಂದು ಏನಂದರೆ, ಈಗ ಡಿಸ್ಟ್ರಿಬ್ಯೂಟ್ರಿಗೆ ಏನು ಬೆನಿಫಿಟ್ ಈಗ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೀವಿ. ಅವ್ರು ಯಾವ ಸಿಟಿ ಇರ್ತಾರೋ ಆ ಸಿಟಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಥ್ರೂ ಔಟ್ ಇಂಡಿಯಾ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ನೋಡಿ, ಈಗ ನಮ್ಮದು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, 40 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಕೇರಳದಲ್ಲಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಮತ್ತು UP ಯಲ್ಲಿದ್ದಾರೆ, ಉತ್ತರ ಪ್ರದೇಶಲ್ಲಿ, ಮತ್ತು ಒರಿಸ್ಸಾದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ. ಇವರೆಲ್ಲರಿಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೀವಿ. ಬೇರೆ ಯಾವುದೇ ಕಂಪ್ನಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡಲ್ಲ. ನಾವು ಬಂದು ಟ್ರಾನ್ಸ್ಪೋರ್ಟೇಷನ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಫ್ರೀ ಕೊಡ್ತಾ ಇದ್ದೀವಿ. 1 ईयर्स हो गया, 1 ईयर से इधर ही काम कर रही हूँ स्टार्टिंग से। क्वालिटी ಹೆಂಗಿದೆ? ಕೆಮಿಕಲ್ ಏನು ಯೂಸ್ ಮಾಡ್ತಿದ್ದೀರಾ? नहीं, क्वालिटी बहुत अच्छा है और कुछ भी ऐसा मिक्स नहीं है और कुछ भी केमिकल मिक्स नहीं है। और फुल मतलब हम लोग पूरा क्लीन करके, नीट एंड क्लीन, फुल मतलब क्लीन करके, पूरा क्लीन करके हम लोग काम करते हैं।